ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 84. ಅಂದು ಮಧ್ಯಾಹ್ನ ಸಮಯ 2 ಗಂಟೆ. ಚೆನ್ನೈನ ಬಿಸಿ ಗಾಳಿ ಬೀಸುತ್ತಿರಲು ವಿಷ್ಣು ತನ್ನ ಕಾರಿನಲ್ಲಿ ಬಂದು ಯಾಮಿನಿ ಕೆಲಸ ಮಾಡುತ್ತಿದ್ದ ಶಾಲೆಯ ಗೇಟಿನ ಬಳಿ ನಿಂತನು. ಸುತ್ತಮುತ್ತಲಿನ ಕಟ್ಟಡಗಳ ಗದ್ದಲವನ್ನು ಮೀರಿ ಅವನ ಕಣ್ಣುಗಳು ಯಾವುದೋ ಹುಡುಕಾಟದಲ್ಲಿದ್ದವು. ತರಗತಿಯೊಳಗೆ ಯಾಮಿನಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಳು. ಪುಟ್ಟ ಪುಟ್ಟ ಗುಬ್ಬಚ್ಚಿ, ಅದು ಕೂಗಿ ಕೂಗಿ ಏನು ಕೇಳ್ತಿದೆ, ಪುಟ್ಟ ಪುಟ್ಟ ಬಾಯಿ ಇದೆ, ಹಸಿವಿಗೆ ಸ್ವಲ್ಪ ಕಾಳು ಕೇಳ್ತಿದೆ ಎಂಬ ಹಾಡನ್ನು ತನ್ನ ಮೃದುವಾದ ಧ್ವನಿಯಲ್ಲಿ ರಾಗವಾಗಿ ಹಾಡಿ ಮುಗಿಸಿದವಳು ಮಕ್ಕಳನ್ನು ನೋಡಿ, ಈ ಹಾಡಿನ ಅರ್ಥ ಯಾರಿಗಾದರೂ ಗೊತ್ತಾ ಎಂದು ಪ್ರೀತಿಯಿಂದ ಕೇಳಿದಳು. ಆಗ ಒಂದು ಪುಟ್ಟ ಮಗು ಎದ್ದು ನಿಂತು ಮಿಸ್ ಎಂದು ಎಳೆಯಲು ಯಾಮಿನಿ ಆ ಮಗುವಿನ ಎತ್ತರಕ್ಕೆ ತಕ್ಕಂತೆ ಮಂಡಿಯೂರಿ ಅವಳ ಕೆನ್ನೆಯನ್ನು ಸವರುತ್ತಾ, ಹೇಳು ಚಿನ್ನ, ನಿನಗೆ ಗೊತ್ತಾ ಎಂದು ಕಾತುರದಿಂದ ಕೇಳಿದಳು. ಗೊತ್ತು ಮಿಸ್, ಗುಬ್ಬಚ್ಚಿಗೆ ಪುಟ್ಟ ಹೊಟ್ಟೆ ಇರುತ್ತೆ. ಆ ಹೊಟ್ಟೆಗೆ ನಾವು ಕೆಳಗೆ ಚೆಲ್ಲಿ ವೇಸ್ಟ್ ಮಾಡೋ ಅಕ್ಕಿ ಕೊಟ್ಟರೆ ಸಾಕು, ಅದರ ಹೊಟ್ಟೆ ತುಂಬಿಬಿಡುತ್ತೆ ಎಂದು ಆ ಮಗು ತನ್ನ ಮುದ್ದಾದ ಭಾಷೆಯಲ್ಲಿ ಹೇಳಲು ಯಾಮಿನಿಯ ಕಣ್ಣುಗಳು ತೇವಗೊಂಡವು. ಹಾಗೆಯೇ ಆ ಮಗುವನ್ನು ಎತ್ತಿ ಮುದ್ದಾಡಿದವಳು, ಸೂಪರಾಗಿ ಹೇಳಿದೆ ಚಿನ್ನ ಎಂದು ಉಳಿದ ಮಕ್ಕಳನ್ನು ನೋಡಿ ಕೇಳಿಸಿಕೊಂಡ್ರಾ? ಪಾಪು ಹೇಳಿದ ಹಾಗೇನೆ, ಗುಬ್ಬಚ್ಚಿಗೆ ಇರೋದು ಪುಟ್ಟ ಹೊಟ್ಟೆ, ಅದಕ್ಕೆ ನಾವು ಕೆಳಗೆ ಚೆಲ್ಲಿ ವ್ಯರ್ಥ ಮಾಡುವ ಅಕ್ಕಿ ಸಿಕ್ಕರೆ ಸಾಕು, ಅದರ ಹೊಟ್ಟೆ ತುಂಬಿಬಿಡುತ್ತದೆ. ಊಟವನ್ನು ವೇಸ್ಟ್ ಆಗಿ ಕಸದ ಬುಟ್ಟಿಗೆ ಹಾಕದೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಟು ಪಕ್ಕದಲ್ಲಿ ಒಂದು ಲೋಟದಲ್ಲಿ ನೀರು ಇಟ್ಟರೆ ಹಸಿವಿನಿಂದ ಇರುವ ಪಕ್ಷಿಗಳಿಗೆ ಅದು ದೊಡ್ಡ ಸಹಾಯವಾಗುತ್ತದೆ. ಮೊದಲೆಲ್ಲ ಚೆನ್ನೈನ ಅಪಾರ್ಟ್ಮೆಂಟ್ಗಳ ನಡುವೆಯೂ ಎಲ್ಲಿ ನೋಡಿದರೂ ಪಕ್ಷಿಗಳ ಶಬ್ದ ಕೇಳಿಸುತ್ತಿತ್ತು. ಆದರೆ ಈಗ ಗುಬ್ಬಚ್ಚಿಗಳ ಸಂಖ್ಯೆ ತುಂಬ ಕಡಿಮೆಯಾಗಿ ಬಿಟ್ಟಿದೆ. ನಮ್ಮಿಂದಾಗುವ ಒಂದು ಸಣ್ಣ ವಿಷಯ ಇದು. ನಮ್ಮ ಮನೆ ಹುಡುಕಿಕೊಂಡು ಬರುವ ಪಕ್ಷಿಗಳಿಗೆ ಆಹಾರ ನೀಡೋಣ, ನೀರು ಕೊಟ್ಟು ಬಾಯಾರಿಕೆ ತಣಿಸೋಣ. ಇದನ್ನು ಎಲ್ಲರೂ ಮಾಡ್ತೀರಾ ಎಂದು ಕೇಳಲು ಮಕ್ಕಳೆಲ್ಲರೂ ಉತ್ಸಾಹದಿಂದ ಓಕೆ ಮಿಸ್ ಎಂದು ಒಟ್ಟಾಗಿ ಕೂಗಿದರು. ಆಗ ಅಲ್ಲಿಗೆ ಬಂದ ಪ್ಯೂನ್, ಮ್ಯಾಮ್, ನಿಮ್ಮನ್ನು ನೋಡಲು ವಿಷ್ಣು ಪ್ರಸಾದ್ ಸರ್ ಬಂದಿದ್ದಾರೆ ಎಂದು ಹೇಳಲು ಯಾಮಿನಿಯ ಹೃದಯ ಒಂದು ಕ್ಷಣ ಬಡಿಯಿತು. ಅವಳಿಗೆ ವಿಷ್ಣುವಿನ ಬರುವಿಕೆ ಒಂದು ರೀತಿಯ ನಡುಕವನ್ನು, ಅದೇ ಸಮಯದಲ್ಲಿ ಹೇಳಲಾಗದ ಸಂತೋಷವನ್ನು ನೀಡಿತು. ಒಂದು ವೇಳೆ ಇವತ್ತು ಅವರ ಹುಟ್ಟಿದ ದಿನ ಅಂತ ಮನಸ್ಸು ಬದಲಾಯಿಸಿಕೊಂಡು ನನ್ನನ್ನು ಕರೆಯಲು ಬಂದಿದ್ದಾರೋ ಎಂದು ಕಲ್ಪನಾ ಲೋಕಕ್ಕೆ ಜಾರಿದವಳು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು, ಸರಿ, ನಾನು ಬರ್ತೀನಿ ಎಂದಳು. ಮಕ್ಕಳ ಬಳಿ, ಚಿನ್ನುಗಳ, ನಾನು ಹೇಳಿಕೊಟ್ಟ ಈ ಹಾಡನ್ನು ಎಲ್ಲರೂ ಹಾಡಿಕೊಂಡು ಖುಷಿಯಾಗಿರಿ. ನಾನು ಒಂದು 10 ನಿಮಿಷದಲ್ಲಿ ಬಂದು ಬಿಡ್ತೀನಿ. ಯಾರೂ ತುಂಟಾಟ ಮಾಡಬಾರದು, ಸರಿನಾ ಎಂದು ಪ್ರೀತಿಯಿಂದ ಆಜ್ಞಾಪಿಸಿ ಹೊರಬಂದಳು. ರಿಸೆಪ್ಷನ್ನಲ್ಲಿ ವಿಷ್ಣು ನಿಂತಿದ್ದನು. ಅವನ ಮುಖ ಬಾಡಿದಂತಿದ್ದರೂ ಅದೇ ಸಮಯದಲ್ಲಿ ಒಂದು ರೀತಿಯ ಭಿಗುಮಾನದಿಂದ ಕೂಡಿತ್ತು. ಯಾಮಿನಿ ಅವಳ ಬಳಿ ಅಳುಕಿನಿಂದ ಹೋಗಿ ನಿಂತಳು. ವಿಷ್ಣು ಅವಳನ್ನು ನೋಡದೆಯೇ, ಸ್ವಲ್ಪ ಹೊರಗಡೆ ಹೋಗಬೇಕು, ಹಾಫ್ ಡೇ ರಜೆ ಹಾಕಿ ಹೊರಡು ಎಂದು ಯಾವುದೇ ಭಾವನೆಗಳಿಲ್ಲದ ಯಾಂತ್ರಿಕ ಧ್ವನಿಯಲ್ಲಿ ಹೇಳಿದನು. ಸರಿ ಎಂದು ತಲೆಯಾಡಿಸಿದವಳು ಮುಖ್ಯೋಪಾಧ್ಯಾಯರಲ್ಲಿ ಅನುಮತಿ ಪಡೆದುಕೊಂಡು ಅವನೊಂದಿಗೆ ಹೊರಟಳು. ಅವನ ಕಾರನ್ನು ದಾಟಿ ಅವಳು ತನ್ನ ಸ್ಕೂಟಿಯ ಕಡೆಗೆ ಹೋದಳು. ಯಾಮಿನಿ, ಸ್ಕೂಟಿಯಲ್ಲಿ ಬೇಡ, ಕಾರಿನಲ್ಲೇ ಬಾ ಎಂದು ಅವನು ಆಜ್ಞಾಪಿಸಿದವನು, ಇಲ್ಲ, ನಾನು ರಜೆ ಹಾಕಿದ್ದೇನೆ, ಆಮೇಲೆ ಕಾರಿನಲ್ಲಿ ಬಂದರೆ ಮತ್ತೆ ಸ್ಕೂಟಿ ತಗೊಳ್ಳೋಕೆ ಇಲ್ಲಿಗೆ ಬರಬೇಕು, ಅದಕ್ಕೆ ಎಂದು ಹಿಂಜರಿಯುತ್ತಾ ಹೇಳಿದಳು. ವಿಷ್ಣು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಕಾರು ಹತ್ತು ಎಂದು ಹೇಳಿ ಡ್ರೈವರ್ ಸೀಟ್ನಲ್ಲಿ ಕುಳಿತನು. ಯಾಮಿನಿ ಅವನ ಸಾಮೀಪ್ಯವನ್ನು ಅನುಭವಿಸುತ್ತಾ ಮುಂಬದಿಯ ಸೀಟಿನಲ್ಲಿ ಕುಳಿತಳು. ಅವನು ಕಾರನ್ನು ಸ್ಟಾರ್ಟ್ ಮಾಡಿದನು. ಚೆನ್ನೈನ ಟ್ರಾಫಿಕ್ ಜಾಮ್ನಲ್ಲಿ ಕಾರು ನಿಧಾನವಾಗಿ ಚಲಿಸಿತು. ಸೀಟ್ ಬೆಲ್ಟ್ ಹಾಕು ಎಂದು ರಸ್ತೆಯನ್ನು ಮಾತ್ರ ನೋಡುತ್ತಾ ಅವನು ಹೇಳಲು ಅವಳು ಅದನ್ನು ಧರಿಸಿಕೊಂಡಳು. ಕಾರು ಹೊರಟಿತು. ಒಳಗೆ ಎಸಿಯ ಸಣ್ಣ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಇಬ್ಬರ ನಡುವೆ ಒಂದು ಭಾರವಾದ ಮೌನ ಆವರಿಸಿತ್ತು. ಕಿಟಕಿಯ ಹೊರಗೆ ಚೆನ್ನೈ ನಗರವು ವೇಗವಾಗಿ ಓಡುತ್ತಿತ್ತು. ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಎಂದು ಕೇಳಿದರೆ ಅವರು ತಪ್ಪಾಗಿ ತಿಳಿದುಕೊಳ್ಳುತ್ತಾರೋ ಎಂಬ ಹಿಂಜರಿಕೆ ಒಂದೆಡೆಯಾದರೆ, ಈ ದಿಢೀರ್ ಪ್ರಯಾಣ ಎಲ್ಲಿಗೆ ಎಂಬ ಗೊಂದಲ ಮತ್ತೊಂದೆಡೆ ಇರಲು ಅವನೇ ಲಘುವಾಗಿ ಗಂಟಲು ಸರಿಪಡಿಸಿಕೊಂಡು ಮಾತನ್ನು ಶುರು ಮಾಡಿದನು.
ಈಗ ನಾವು ಲಾಯರ್ ಆಫೀಸಿಗೆ ಹೋಗ್ತಿದ್ದೀವಿ ಎಂದನು. ತಕ್ಷಣ ಅವನು ಹಾಗೆ ಹೇಳಿದ ಕೂಡಲೇ ಅವಳೊಳಗಿದ್ದ ಸಣ್ಣ ಭರವಸೆಯು ನುಚ್ಚು ನೂರಾಗಿ ಹೊಡೆಯಿತು. ಲಾಯರ್ ಹತ್ತಿರ ಮಾತನಾಡಿದ್ದೀನಿ. ಮ್ಯೂಚುವಲ್ ಡಿವೋರ್ಸ್ ಆಗಿರೋದ್ರಿಂದ ಕೋರ್ಟ್ ಒಳಗೆಲ್ಲ ಹೋಗಬೇಕಾದ ಅಗತ್ಯವಿಲ್ಲ. ನಮ್ಮ ಲಾಯರ್ ಆಫೀಸ್ನಲ್ಲೇ ಕೆಲವು ಪ್ರೊಸೀಜರ್ ಮೂಲಕ ಮುಗಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋದರೆ ಅನಾವಶ್ಯಕವಾಗಿ ಕೌನ್ಸಿಲಿಂಗ್ ಅದು ಇದು ಅಂತ ಎಳೆದಾಡುತ್ತಾರೆ. ಯಾಕೆ ಟೈಮ್ ವೇಸ್ಟ್ ಮಾಡೋದು? ಅದಕ್ಕೆ ಇವತ್ತು ನಿನ್ನನ್ನು ಕರೆದುಕೊಂಡು ಹೋಗ್ತಿದ್ದೀನಿ. ಒಂದು 10 ನಿಮಿಷದಲ್ಲಿ ಕೆಲಸ ಮುಗಿದು ಬಿಡುತ್ತೆ. ಡಾಕ್ಯುಮೆಂಟ್ ಎಲ್ಲ ರೆಡಿಯಾಗಿದೆ. ನೀನು ಮತ್ತು ನಾನು ಸೈನ್ ಮಾಡಿದರೆ ಕೆಲಸ ಮುಗಿಯುತ್ತೆ ಎಂದು ಯಾವುದೇ ಭಾವನೆ ಇಲ್ಲದ ಯಾಂತ್ರಿಕ ಧ್ವನಿಯಲ್ಲಿ ಅವನು ಹೇಳುತ್ತಲೇ ಕಾರನ್ನು ಓಡಿಸಲು ಅವಳ ದೇಹ ನಡುಗಿತು. ಒಳಗೊಳಗೆ ಬೆಳೆಯುತ್ತಿರುವ ಜೀವವನ್ನು ನೆನೆದು ಅವಳ ಹೃದಯ ಬಿಕ್ಕಿ ಬಿಕ್ಕಿ ಹತ್ತಿತು. ನೀನು ಅಪ್ಪನಾಗಲಿದ್ದೀಯಾ ಎಂದು ಅವನ ಮುಖ ನೋಡಿ ಕೂಗಿ ಬಿಡಲೋ ಎಂದು ಸಹ ಅವಳಿಗೆ ಅನ್ನಿಸಿತು. ಆದರೆ ತನ್ನನ್ನೇ ಇಷ್ಟಪಡದವನ ಬಳಿ ಏನನ್ನು ಹೇಳಿ ಹಕ್ಕನ್ನು ಕೇಳುವುದು ಎಂದು ಆ ಯೋಚನೆಯನ್ನು ಹತ್ತಿಕ್ಕಿಕೊಂಡು ಮೌನವಾದಳು. ಅವಳ ತಳಮಳವನ್ನು ಅರ್ಥ ಮಾಡಿಕೊಂಡಿದ್ದರೆ ವಿಷ್ಣುವಿನ ಹಠ ಕಡಿಮೆಯಾಗುತ್ತಿತ್ತೇನೋ. ಆದರೆ ಅವನು ಅವಳನ್ನು ತಿರುಗಿಯೂ ನೋಡಲಿಲ್ಲ. ಆದ್ದರಿಂದ ಅವಳ ನೋವು ಅವನಿಗೆ ತಿಳಿಯಲೇ ಇಲ್ಲ. ಅವಳನ್ನು ನೋಡಿದರೆ ಮನಸ್ಸು ಬದಲಾಗಿ ಬಿಡುತ್ತದೆಯೋ ಎಂಬ ಭಯವೋ ಅಥವಾ ಅಪರಾಧಿ ಮನೋಭಾವವೋ ಅವನನ್ನು ತಡೆದಿರಬೇಕು. ಅವಳ ಮುಖವನ್ನು ಅವನು ಒಮ್ಮೆಯೂ ನೋಡಲೇ ಇಲ್ಲ. ಬೆಳಿಗ್ಗೆ ನಡೆದ ಆ ಅಪಘಾತದ ಬಗ್ಗೆಯೂ ಸಂಪೂರ್ಣವಾಗಿ ಮರೆತಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ವಕೀಲರ ಆಫೀಸ್ ಮುಂದೆ ಕಾರು ನಿಂತಿತು. ಜೀವವೇ ಇಲ್ಲದ ದೇಹದಂತೆ ಯಾಮಿನಿ ಇಳಿದಳು. ವಿಷ್ಣು ಮುಂದೆ ಹೋಗಲು ಯಾಮಿನಿ ನೆರಳಿನಂತೆ ಅವನನ್ನು ಹಿಂಬಾಲಿಸಿದಳು. ಇಬ್ಬರು ಒಳಗೆ ಹೋದರು. ಸ್ವಲ್ಪ ಸಮಯದ ನಂತರ ವಕೀಲರು 2 ಡಾಕ್ಯುಮೆಂಟ್ಗಳನ್ನು ನೀಡಿದರು. ಒಂದರಲ್ಲಿ ಅವಳ ಫೋಟೋ, ಇನ್ನೊಂದರಲ್ಲಿ ಅವನ ಫೋಟೋ. ಕೋರ್ಟ್ ಸೀಲ್ ಹಾಕಲ್ಪಟ್ಟು ಕಾನೂನುಬದ್ಧವಾಗಿ ಬೇರೆಯಾಗುವ ಆ ಪತ್ರಗಳಿಗೆ ಇಬ್ಬರು ಸಹಿ ಹಾಕಿ ಒಬ್ಬರಿಗೊಬ್ಬರು ನೋಡಿಕೊಳ್ಳದೆ ಪಡೆದುಕೊಂಡರು. ಆ ಕೋಣೆಯಲ್ಲಿ ಆವರಿಸಿದ್ದ ನಿಶ್ಶಬ್ದವು ಅವಳನ್ನು ಕುಸಿದು ಬೀಳುವಂತೆ ಮಾಡಿತು. ಇನ್ಮುಂದೆ ನಾನು ಏನು ಮಾಡ್ತೀನಿ ಎಂಬ ನೋವು ಅವಳನ್ನು ಕಂಗೆಡಿಸಿತು. ಬೆಳಿಗ್ಗೆ ದೇವಸ್ಥಾನದಲ್ಲಿ ನಿಂತಿದ್ದಾಗ ಇದ್ದ ಧೈರ್ಯ ಈಗ ಸಂಪೂರ್ಣವಾಗಿ ಕಳೆದು ಹೋಗಿತ್ತು. ಯಾವುದೇ ಸಂಬಂಧವೂ ಇಲ್ಲ ಎಂಬ ಅವನ ಪತ್ರ ಅವಳ ಕೈಯಲ್ಲಿರಲು ಅವಳಿಗೆ ಪ್ರಪಂಚವೇ ಅಳಿದು ಹೋದಂತೆ ಭಾಸವಾಯಿತು. ಅಲ್ಲಿಂದ ಹೊರಡಲು 2 ಹೆಜ್ಜೆ ಇಟ್ಟಳು. 1 ನಿಮಿಷ ಎಂದವನು ಬೇರೆ ಕೆಲವು ಪತ್ರಗಳನ್ನು, ಬ್ಯಾಂಕ್ ಪಾಸ್ಬುಕ್ಕನ್ನು ಅವಳಿಗೆ ನೀಡಿದನು. ಇದೇನು ಸರ್ ಎಂದು ಜೀವರಹಿತ ಧ್ವನಿಯಲ್ಲಿ ಕೇಳಿದಳು. ಅದು ಬಂದು ಯಾಮಿನಿ, ನಿನಗೂ ನನಗೂ ವಿಚ್ಛೇದನ ಆಗಿಬಿಡ್ತು. ಜೀವನಾಂಶವಾಗಿ ನಿನಗೆ ಏನಾದರೂ ಕೊಡಬೇಕಲ್ವಾ? ಕೋರ್ಟ್ ಒಳಗೆ ಹೋದರೂ ಆ ಪ್ರೊಸೀಜರ್ ಇದೆ. ನೀನು ಕೇಳಿ ನಾನು ಕೊಡಬೇಕು. ಆದರೆ ಸದ್ಯಕ್ಕೆ ನನ್ನ ಬಳಿ ನಾನು ಸಂಪಾದಿಸಿದ್ದು ನನ್ನದೊಂದು ಫಾರ್ಮ್ ಹೌಸ್, ಆಮೇಲೆ ಒಂದು ಗ್ರೌಂಡ್ ಜಾಗ, ಅದಲ್ಲದೆ ನಿನ್ನ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಡೆಪಾಸಿಟ್. ಇದು ನಿನ್ನ ಭವಿಷ್ಯಕ್ಕೆ ಸಹಾಯವಾಗುತ್ತೆ. ನಿನ್ನನ್ನು ಹಾಗೆಯೇ ಬಿಡಲು ನನಗೆ ಇಷ್ಟವಿಲ್ಲ ಎಂದು ಅವನು ನೀಡಲು ಕಣ್ಣೀರು ಯಾವುದೋ ಅಣೆಕಟ್ಟು ಹೊಡೆದ ಪ್ರವಾಹದಂತೆ ಅವಳ ಕಣ್ಣುಗಳಿಂದ ಹರಿಯಿತು. 2 ಕೈಗಳಿಂದಲೂ ಬದಲಾಯಿಸಿ ಒರೆಸಿಕೊಂಡರೂ ಕಣ್ಣೀರು ನಿಲ್ಲಲಿಲ್ಲ. ಅವಳ ಸ್ಥಿತಿಯನ್ನು ನೋಡಿದ ವಕೀಲರಿಗೆ ಅಪರಾಧಿ ಮನೋಭಾವ ಕಾಡಿತು. ಕಣ್ಣೀರನ್ನು ನಿಯಂತ್ರಿಸಲಾಗದೆ ದೇಹ ನಡುಗುತ್ತಿರಲು, ಸಾರಿ ಸರ್, ಅದು ಬಂದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಎಂದು ಬಡಾಯಿಸಿದವಳು. ನಾನು ನಿಮ್ಮ ಜೊತೆ ಮನಸಾರೆ ಬದುಕಿದ್ದು ನಿಮ್ಮ ಆಸ್ತಿಯನ್ನು ನೋಡಿ ಅಲ್ಲ. ಆರಂಭದಲ್ಲಿ ನೀವು ಇಷ್ಟವಾಗದೆ ನಿಮ್ಮಿಂದ ತಪ್ಪಿಸಿಕೊಂಡರೆ ಸಾಕು ಅಂತಾನೆ ಅಂದುಕೊಂಡಿದ್ದೆ. ಆದರೆ ಆಮೇಲೆ ಮನಸ್ಸಿನಲ್ಲಿ ಒಪ್ಪಿಕೊಂಡು ನಿಮ್ಮ ಜೊತೆ ಸೇರಿ ಬಾಳಬೇಕು ಅಂತ ಆಸೆ ಪಟ್ಟಾಗ ಹೀಗೊಂದು ನಿರ್ಧಾರಕ್ಕೆ ಬಂದು ನಿಂತಿದ್ದೀವಿ. ಇವೆಲ್ಲವನ್ನ ಇಸ್ಕೊಂಡು ಬರೀ ಹಣಕ್ಕಾಗಿ ನಿಮ್ಮ ಜೊತೆ ಇದ್ದೆ ಅಂತ ನನ್ನ ಸ್ವಾಭಿಮಾನವನ್ನು ನಾನು ಅವಮಾನಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನನಗೆ ಏನೂ ಬೇಡ, ಈ ತಾಳಿ ಸಾಕು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಾನು ಬರೋದಿಲ್ಲ. ಕಾನೂನುಬದ್ಧವಾಗಿ ಸಂಬಂಧವಿಲ್ಲ ಅಂತ ಆಗಿಹೋಯ್ತು. ಆಮೇಲೆ ಯಾಕೆ ನನಗೆ ಈ ಆಸ್ತಿ ಎಂದು ಅವಳು ಅಳುತ್ತಲೇ ನಿರಾಕರಿಸಿದಳು. ಆಮೇಲೆ ಸರ್, ಒಂದೇ ಒಂದು, ಈಗ ನಡೆಯುತ್ತಿರುವ ಯಾವುದಕ್ಕೂ ನೀವು ಕಾರಣರಲ್ಲ. ಅದರಿಂದ ನಿಮಗೆ ಯಾವುದೇ ಅಪರಾಧಿ ಮನೋಭಾವ ಬೇಡ.
ನೀವು ಆಸೆಪಟ್ಟ ಜೀವನವನ್ನು ಸಂತೋಷವಾಗಿ ಬದುಕಿ. ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಖಂಡಿತ ನಿಮ್ಮ ಮುಂದೆ ಬಂದು ನಿಲ್ಲುವುದಿಲ್ಲ. ಆಮೇಲೆ ಸರ್, ಒಂದು ಮುಖ್ಯವಾದ ವಿಷಯ ಎಂದು ಹೇಳಿ ಅವಳು ಹಿಂಜರಿದಳು. ಏನು ಯಾಮಿನಿ ಎಂದು ಅವನು ಒಂದು ರೀತಿಯ ನೋವಿನೊಂದಿಗೆ ಕೇಳಲು, ಇಲ್ಲ ಸರ್, ಅದೆಲ್ಲ ಏನೂ ಇಲ್ಲ ಎಂದು ಹೇಳಿಬಿಟ್ಟು ಏನನ್ನೂ ತೆಗೆದುಕೊಳ್ಳದೆಯೇ ಹೊರ ನಡೆದಳು. ಅವಳ ಹಿಂದೆ ಬಂದ ವಿಷ್ಣು, ಯಾಮಿನಿ, ಎಲ್ಲಿ ಹೋಗ್ತಿದ್ದೀಯಾ? ನಿಲ್ಲು, ನಿನ್ನನ್ನು ಸ್ಕೂಲ್ನಲ್ಲಿ ಡ್ರಾಪ್ ಮಾಡ್ತೀನಿ ಎಂದು ಹೇಳಿದನು. ಇಲ್ಲ ಸರ್, ಅದೆಲ್ಲ ಏನು ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ ಎಂದು ನಿರಾಕರಿಸಿದಳು. ಏ, ನಿನ್ನ ಬ್ಯಾಗ್ ಕೂಡ ನೀನು ತಗೊಂಡಿಲ್ಲ, ಹೇಗೆ ಆಟೋದಲ್ಲಿ ಹೋಗ್ತೀಯಾ? ಇನ್ನು ಮುಂದೆ ನೋಡ್ತೀಯೋ ಇಲ್ವೋ ಗೊತ್ತಿಲ್ಲ, ಇವತ್ತು ಒಂದು ದಿನ ನನ್ನ ಜೊತೆ ಬಾ ಅಂದಾಗ ಕೊನೆಗೆ ಅವನ ಒತ್ತಾಯದಿಂದ ಕಾರು ಹತ್ತಿದವಳು ಮುಂಬದಿಯಲ್ಲಿ ಕುಳಿತುಕೊಳ್ಳದೆ ಹಿಂದಿನ ಸೀಟಿನಲ್ಲಿ ಕುಳಿತಳು. ಶಾಲೆಯನ್ನು ತಲುಪಿದ ಕೂಡಲೇ ಈಗ ಏನೋ ಭಾವುಕಳಾಗಿ ಬೇಡ ಅಂತ ಹೇಳ್ತಿದ್ದೀಯಾ, ಆದರೆ ನಿನ್ನ ಭವಿಷ್ಯಕ್ಕೆ ಇದೆಲ್ಲ ಬೇಕು. ನಿನಗೆ ಇಷ್ಟವಾದ ಲೈಫ್ ಬಂದರೆ ನೀನು ಧಾರಾಳವಾಗಿ ರೂಪಿಸಿಕೊ ಎಂದು ಅವನು ಹೇಳುತ್ತಲೇ ಅವನು ಮತ್ತೆ ಆ ಡಾಕ್ಯುಮೆಂಟ್ ಕವರನ್ನು ನೀಡಲು ಏನೂ ಮಾತನಾಡದೆ ದಡದಡನೆ ಆಫೀಸ್ ಒಳಗೆ ಹೋದಳು. ಸ್ವಲ್ಪ ಹೊತ್ತಿನಲ್ಲಿ ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಬಂದಾಗ ವಿಷ್ಣುವಿನ ಕಾರು ಗೇಟ್ ದಾಟಿ ಹೋಗುತ್ತಿರುವುದನ್ನು ಮಾತ್ರ ನೋಡಿದಳು. ಕಣ್ಣೀರನ್ನು ತಡೆಯಲಾಗದೆ ತುಂಬಿ ಬಂದ ಕಣ್ಣುಗಳೊಂದಿಗೆ ತನ್ನ ಸ್ಕೂಟಿಯನ್ನು ಹುಡುಕಿಕೊಂಡು ಹೋದಳು. ಆ ಅಗಲಿಕೆಯ ನೋವು ಅವಳೊಳಗೆ ಬೆಳೆಯುತ್ತಿರುವ ಆ ಜೀವದ ಮೇಲಿನ ಮಮತೆಯನ್ನು ಇನ್ನಷ್ಟು ಹೆಚ್ಚಿಸಿತು. ನೀನು ಬೇಸರ ಪಡಬೇಡ, ನಿನಗೆ ಅಮ್ಮ ಇದ್ದೀನಿ ಎನ್ನುವಂತೆ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಸವರಿದವಳು ಸ್ಕೂಟಿ ಹತ್ತಿ ಹೊರಟಳು. ವಿಷ್ಣು ರಸ್ತೆಯನ್ನು ನೋಡುತ್ತಾ ಕಾರನ್ನು ಚಲಾಯಿಸುತ್ತಿದ್ದನು. ಅವನ ಹೃದಯವು ಯಾವುದೋ ಒಂದು ರೀತಿಯ ಭಾರವಾದ ಹೊರೆಯನ್ನು ಹೊತ್ತಿರುವಂತೆ ಇತ್ತು. ಕಾರು ವೇಗವನ್ನು ಪಡೆದುಕೊಂಡಿತು. ಚೆನ್ನೈನ ಆ ಕಿಕ್ಕಿರಿದ ರಸ್ತೆ ಅವನ ಮನಸ್ಸಿನ ಗದ್ದಲಕ್ಕೆ ಸಮನಾಗಿತ್ತು. ಕಾರು ಚಲಿಸುತ್ತಿದ್ದಾಗ ಅವನ ಕೈ ಸ್ಟೇರಿಂಗ್ ಅನ್ನು ಬಿಗಿಯಾಗಿ ಹಿಡಿದಿತ್ತು. ಒಳಗೊಳಗೆ ಯಾವುದೋ ಒಂದು ತನ್ನನ್ನು ಸೀಳಿಕೊಂಡು ಹೋಗುತ್ತಿರುವಂತಹ ನೋವು. ಯಾಕೆ ಇಷ್ಟೊಂದು ಅಳುತ್ತಿದ್ದಾಳೆ ಎಂದು ಅವನ ಮೆದುಳು ಕೇಳಿತು. ಆ ಅಳು ನಿನ್ನನ್ನೇ ಅಪರಾಧಿಯನ್ನಾಗಿ ತೋರಿಸುತ್ತಿದೆ ಎಂದು ಅವನ ಮನಸ್ಸಾಕ್ಷಿ ಸಾಲು ಸಾಲಾಗಿ ಪ್ರಶ್ನೆಗಳನ್ನು ಕೇಳತೊಡಗಿತು. ಯಾಮಿನಿ ಹೇಳಿದ ಆ ಮಾತುಗಳು, ನನಗೆ ಏನೂ ಬೇಡ, ಈ ಒಂದು ತಾಳಿ ಸಾಕು. ಆ ವಾಕ್ಯವು ಅವನ ಕಿವಿಗಳಲ್ಲಿ ಗಾಯದಂತೆ ಮೊಳಗುತ್ತಿತ್ತು. ತಾನು ಕಟ್ಟಿದ ತಾಳಿ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದಿದ್ದರೂ ಅವಳ ಕುತ್ತಿಗೆಯಲ್ಲಿ ಒಂದು ಕಲೆಯಂತೆ ಉಳಿದು ಬಿಟ್ಟಿದೆ. ಚಿನ್ನದ ಸರವನ್ನು ಮಾತ್ರ ಬಿಚ್ಚಿಟ್ಟು ಹೊರಟವಳು ಆ ಮಾಂಗಲ್ಯವನ್ನು ಮಾತ್ರ ಹಳದಿ ದಾರದಲ್ಲಿ ಪವಿತ್ರವಾಗಿ ತನ್ನ ಕುತ್ತಿಗೆಯಲ್ಲಿ ಧರಿಸಿಕೊಂಡಿದ್ದಾಳೆ. ಅದೇ ಅವನನ್ನು ಕೊಲ್ಲದೆ ಕೊಲ್ಲುತ್ತಿತ್ತು. ಅವಳ ಕಣ್ಣುಗಳಿಂದ ಹರಿದ ಆ ಕಣ್ಣೀರು ಬರೀ ನೀರಲ್ಲ, ಅದು ಅವಳ ಸಂಪೂರ್ಣ ನಂಬಿಕೆಯ ಸಾಕ್ಷಿಯಾಗಿತ್ತು. ಎಲ್ಲವೂ ಮುಗಿದು ಹೋಯಿತೆ ವಿಷ್ಣು, ಇನ್ನು ನಿನ್ನ ಇಷ್ಟದಂತೆ ನೀನು ಬದುಕಬಹುದು ಎಂದು ತನಗೆ ತಾನೇ ಸಮಾಧಾನ ಪಡಿಸಿಕೊಂಡನು. ಆದರೆ ಆ ಸ್ವಾತಂತ್ರ್ಯ ಅವನಿಗೆ ಒಂದು ರೀತಿಯ ಶೂನ್ಯತೆಯನ್ನು ನೀಡಿತು. ಯಾಮಿನಿಯನ್ನು ಅಗಲಿದ ಈ ಕ್ಷಣ ಅವನ ಜೀವನದ ಯಾವುದೋ ಒಂದು ಭಾಗವನ್ನು ಕತ್ತರಿಸಿ ತೆಗೆದಂತೆ ಇತ್ತು. ಆ ನೋವನ್ನು ತಡೆಯಲಾಗದೆ ಕಾರಿನ ವೇಗವನ್ನು ಹೆಚ್ಚಿಸಿದನು. ಅವನ ಉಸಿರಾಟವು ಅಸ್ತವ್ಯಸ್ತವಾಗಿತ್ತು. ಕಣ್ಣುಗಳು ಮಂಜಾಗಿ ಒಂದು ರೀತಿಯ ಮಸುಕಾದ ನೋಟದಲ್ಲಿ ಚೆನ್ನೈ ನಗರವು ಓಡುತ್ತಿರುವಂತೆ ಕಾಣುತ್ತಿತ್ತು. ಒಂದು ಹಂತದಲ್ಲಿ ತನ್ನ ಮನಸ್ಸಿನ ಆ ಕ್ರೂರವಾದ ಮೌನವನ್ನು ಅಡಗಿಸಲು ಅವನು ಗಾಡಿಯನ್ನು ಒಂದು ಬದಿಯಲ್ಲಿ ಹೊರಗೆ ನಿಲ್ಲಿಸಿದನು. ಮುಖವಿಡೀ ಬೆವರು, ಎದೆಯ ಭಾಗದಲ್ಲಿ ಒಂದು ಬಿಗಿತ. ಕನ್ನಡಿಯಲ್ಲಿ ಕಂಡ ತನ್ನ ಮುಖವನ್ನು ನೋಡಿದನು. ಅದು ಒಬ್ಬ ಅಪರಿಚಿತನಂತೆ ಇತ್ತು. ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಮುಖದಲ್ಲಿದ್ದ ಆ ಭಾವನೆಗಳನ್ನು ಹೊರಿಸಿ ತಳ್ಳಿದನು. ಒಂದು ಕಠಿಣವಾದ ಮುಖಭಾವವನ್ನು ತಂದುಕೊಂಡನು. ಈಗ ನಾನು ಬದಲಾಗಬೇಕು. ಈ ದುರ್ಬಲ ವಿಷ್ಣು ನನಗೆ ಬೇಡ ಎಂದು ತನಗೆ ತಾನೇ ಆಜ್ಞಾಪಿಸಿಕೊಂಡನು. ಸುತ್ತಲೂ ನೋಡಿದನು. ಅಲ್ಲೊಂದು ಕಿರಿದಾದ ಗಲ್ಲಿ ಇತ್ತು. ಅಲ್ಲಿ ಒಂದು ಸಾಧಾರಣ ಲೋಕಲ್ ಬಾರ್ ಇತ್ತು. ಅಲ್ಲಿಗೆ ನುಗ್ಗುತ್ತಿದ್ದ ಜನಸಂದಣಿಯನ್ನು ನೋಡಿದನು. ಅವನು ಅದೇ ಗುಂಪಿನೊಂದಿಗೆ ಗುಂಪಾಗಿ ಯಾಮಿನಿಯ ನೆನಪುಗಳನ್ನು ಅಳಿಸಲು ಆ
ಹೊಗೆ ಮತ್ತು ಮದ್ಯದ ವಾಸನೆ ತುಂಬಿದ ಜಾಗದೊಳಗೆ ಪ್ರವೇಶಿಸಿದನು. ಅಲ್ಲಿದ್ದ ಮೇಜಿನ ಬಳಿ ಕುಳಿತು ಒಂದು ದೊಡ್ಡ ಬಾಟಲಿಗೆ ಆರ್ಡರ್ ಮಾಡಿದನು. ಯಾಮಿನಿಯ ಮುಖ, ಅವಳ ಅಳು, ಆ ವಕೀಲರ ಕಚೇರಿಯಲ್ಲಿ ಅವಳು ಹೇಳಿದ ಮಾತುಗಳು, ಹೀಗೆ ಪ್ರತಿಯೊಂದು ಅವನನ್ನು ಬೆನ್ನಟ್ಟಿದವು. ಪ್ರತಿಯೊಂದನ್ನು ಮದ್ಯದಲ್ಲಿ ಕರಗಿಸಲು ಪ್ರಯತ್ನಿಸಿದನು. ಆದರೆ ಪ್ರತಿಯೊಂದು ಹನಿ ಮದ್ಯವೂ ಅವನ ನೋವಿಗೆ ಮದ್ದಾಗುವ ಬದಲು ಅವನನ್ನು ಮತ್ತಷ್ಟು ಆಳವಾಗಿ ಆ ನೆನಪುಗಳಲ್ಲಿ ಮುಳುಗುವಂತೆ ಮಾಡಿತು. ಯಾಮಿನಿ ತಾನು ಗರ್ಭಿಣಿಯಾಗಿದ್ದೇನೆ ಎಂಬ ವಿಷಯವನ್ನು ಹೇಳಲು ಬಂದಿದ್ದರೂ ಆ ಸತ್ಯವನ್ನು ಮರೆಮಾಚಿ ವಿದಾಯ ಹೇಳಿದ್ದು ಅವನಿಗೆ ತಿಳಿದಿರಲಿಲ್ಲ. ಅವಳು ಆ ನೋವಿನಿಂದಲೇ ಸ್ವಲ್ಪ ಸಮಯ ಅಲ್ಲೇ ನಿಂತುಬಿಟ್ಟಳು. ಆದರೆ ವಿಷ್ಣು ಆ ಮದ್ಯದ ಅಮಲಿನಲ್ಲಿ ತನ್ನ ಜೀವನದ ನೆಮ್ಮದಿಯನ್ನು ಕಳೆದುಕೊಂಡು ಹುಡುಕುತ್ತಿದ್ದನು. ಶಾಲೆಯ ಗೇಟನ್ನು ದಾಟಿದ ಯಾಮಿನಿಯ ಸ್ಕೂಟಿ ಚೆನ್ನೈನ ಕಿಕ್ಕಿರಿದ ರಸ್ತೆಗಳಲ್ಲಿ ಅಲೆಯುತ್ತಿತ್ತು. ಅವಳ ಕಣ್ಣುಗಳು ಕಣ್ಣೀರಿನಿಂದ ಮಂಜಾಗಿದ್ದವು. ವಿಷ್ಣುವಿನೊಂದಿಗೆ ಬದುಕಿದ ಆ 1 ತಿಂಗಳು, ಅದು ಕೇವಲ ಕಾಲಾವಧಿಯಲ್ಲ, ಅದು ಅವಳ ಜೀವನದ ನರಕವನ್ನು ತೋರಿಸಿ ಮತ್ತೆ ವಸಂತವನ್ನು ತೋರಿಸಿದ ದಿನಗಳು. ಜಗಳವಾಡಿಕೊಂಡರೂ ಅವನ ಮೇಲೆ ಅವಳು ಇಟ್ಟಿದ್ದ ಪ್ರೀತಿ, ಆ ತಾಳಿ, ಅವನು ಅವಳನ್ನು ಮುನಿಸಿನಿಂದ ನೋಡಿದ ಕಣ್ಣುಗಳು, ಅವಳಿಗೆ ತಿಳಿಯದಂತೆ ಅವನು ಮಾಡಿದ ಸಣ್ಣ ಸಣ್ಣ ಕೆಲಸಗಳು, ಹೀಗೆ ಪ್ರತಿಯೊಂದು ಒಂದು ಚಲನಚಿತ್ರದ ಸುರುಳಿಯಂತೆ ಅವಳ ಮನಪಟಲದಲ್ಲಿ ಓಡುತ್ತಿತ್ತು. ಎಲ್ಲವೂ ಮುಗಿದು ಹೋಯಿತೆ, ಅವರ ಜೀವನದಲ್ಲಿ ಇನ್ನೂ ನನಗೆ ಜಾಗವೇ ಇಲ್ಲವೇ ಎಂಬ ಆಲೋಚನೆ ಅವಳನ್ನು ಒಳಗೊಳಗೆ ಕೊಲ್ಲುತ್ತಿತ್ತು. ಆ ದುಃಖದ ಹಿಡಿತದಲ್ಲಿ ಸ್ಕೂಟಿಯನ್ನು ಸರಿಯಾಗಿ ಚಲಾಯಿಸಲು ಸಹ ಅವಳಿಗೆ ಸಾಧ್ಯವಾಗಲಿಲ್ಲ. ಅವಳ ಕೈಗಳು ನಡುಗುತ್ತಿರಲು ಗಾಡಿಯು ರಸ್ತೆಯ ಬದಿಯಲ್ಲಿ ಅತ್ತಿತ್ತ ತೂರಾಡುತ್ತಿತ್ತು. ಅವಳು ರಸ್ತೆ ನಿಯಮಗಳ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ಅವನ ನೆನಪಿನಲ್ಲೇ ರಸ್ತೆಯಲ್ಲಿ ಹೋಗುತ್ತಿದ್ದಳು. ದೂರದಲ್ಲಿ ಸಿಗ್ನಲ್ ಕೆಂಪು ಬಣ್ಣದಲ್ಲಿ ಉರಿಯುತ್ತಿರುವುದನ್ನು ಅವಳು ಗಮನಿಸಲೇ ಇಲ್ಲ. ಅವಳ ಮನಸ್ಸು ವಿಷ್ಣುವಿನ ಸಾಮೀಪ್ಯವನ್ನು ಹುಡುಕುತ್ತಾ ತವಕಿಸುತ್ತಿದ್ದರಿಂದ ಹೊರಜಗತ್ತು ಅವಳಿಗೆ ಕಾಣಿಸಲಿಲ್ಲ. ಸಿಗ್ನಲ್ ದಾಟಿ ಅಡ್ಡಲಾಗಿ ಅವಳು ಹೋಗಲು ಅದೇ ಕ್ಷಣದಲ್ಲಿ ಆ ದಾರಿಯಲ್ಲಿ ಬಂದ ಒಂದು ಕಾರು ಜೋರಾಗಿ ಬ್ರೇಕ್ ಆಗಿ ನಿಂತಿತು. ಢೂಕ್ ಎಂಬ ಶಬ್ದದೊಂದಿಗೆ ಕಾರು ಲಘುವಾಗಿ ಡಿಕ್ಕಿ ಹೊಡೆಯಲು ಯಾಮಿನಿ ನಿಯಂತ್ರಣ ತಪ್ಪಿ ರಸ್ತೆಯ ಮೇಲೆ ಕೆಳಗೆ ಬಿದ್ದಳು. ಸುತ್ತುವರಿದಿದ್ದ ಜನರ ಗುಂಪು, ವಾಹನಗಳ ಗದ್ದಲ, ಅಪಘಾತ ನಡೆದ ಆಘಾತ ಎಲ್ಲವೂ ಸೇರಿ ಅವಳ ಮಾನಸಿಕ ಒತ್ತಡವನ್ನು ತುತ್ತ ತುದಿಗೆ ಕೊಂಡೊಯ್ದವು. ದೈಹಿಕ ನೋವಿಗಿಂತ ಮನಸ್ಸಿನ ಭಾರ ಅವಳನ್ನು ಒತ್ತುತ್ತಿರಲು ಸುತ್ತಲಿದ್ದ ಮುಖಗಳೆಲ್ಲವೂ ಅವಳಿಗೆ ಮಂಜಾಗಿ ಕಂಡವು. ಉಸಿರಾಡಲು ಸಾಧ್ಯವಾಗದೆ ತಡಕಾಡಿದವಳು ಆ ರಸ್ತೆಯ ಬದಿಯಲ್ಲೇ ಹಾಗೆಯೇ ಪ್ರಜ್ಞೆ ತಪ್ಪಿ ಬಿದ್ದಳು. ಅವಳಿಗೆ ಡಿಕ್ಕಿ ಹೊಡೆದ ಕಾರಿನಿಂದ ಗಾಬರಿಯಿಂದ ವಿಕ್ರಮ್ ಕೆಳಗಿಳಿದನು. ಅಯ್ಯೋ ಎಂದು ಕಿರುಚುತ್ತಾ ಓಡಿ ಬಂದವನು ಯಾಮಿನಿಯನ್ನು ಕಂಡೊಡನೆ ಆಘಾತದಿಂದ ಹೆಪ್ಪುಗಟ್ಟಿದನು. ಕಲ್ಯಾಣ ಮಂಟಪದವರೆಗೆ ಬಂದು ತನ್ನ ಅಣ್ಣನಿಗೆ ಅವಮಾನ ಮಾಡಿದವಳು ಎಂಬ ಕೋಪವಿದ್ದರೂ ಅಘೋರ. ಅವಳ ಮುಖ ಕಳೆಗುಂದಿ ಕಣ್ಣೀರಿನೊಂದಿಗೆ ಒದ್ದೆಯಾಗಿ ಕೆಂಪಗಾಗಿ ಉಬ್ಬಿತು. ಅದೇ ವಿಕ್ರಮ್ನ ಮನಸ್ಸಿನಲ್ಲಿ ಒಂದು ರೀತಿಯ ಮರುಕವನ್ನು ಉಂಟು ಮಾಡಿತು. ಸುತ್ತಲೂ ಜನಜಂಗುಳಿ ನೆರೆದಿತ್ತು. ಜನ ಗಲಾಟೆ ಮಾಡುತ್ತಿರಲು ವಿಕ್ರಮ್ ಕೂಗಿದನು, ಪ್ಲೀಸ್ ಎಲ್ಲರೂ ಸ್ವಲ್ಪ ದೂರ ನಿಲ್ಲಿ, ದಾರಿ ಬಿಡಿ ಎಂದು ಸಾರಿದನು. ಅಲ್ಲಿದ್ದ ಟ್ರಾಫಿಕ್ ಪೊಲೀಸ್ ಗುಂಪನ್ನು ಎದುರಿಸಲು ಪ್ರಾರಂಭಿಸಿದರು. ವಿಕ್ರಮ್ ಕಾರಿನಲ್ಲಿದ್ದ ನೀರನ್ನು ತೆಗೆದುಕೊಂಡು ಮುಖಕ್ಕೆ ಚಿಮುಕಿಸಲು ಯಾಮಿನಿ ಮೆಲ್ಲನೆ ಕಣ್ಣು ಬಿಟ್ಟಳು. ಆದರೆ ವಿಕ್ರಮ್ನನ್ನು ನೋಡಿದ ಅವಳಿಗೆ ಆಘಾತವಾಯಿತು. ಆಗ ವಿಕ್ರಮ್ ಅವಳನ್ನು ಮೆಲ್ಲನೆ ಎಬ್ಬಿಸಿ ನಿಲ್ಲಿಸಿ ಅವಳ ಸ್ಕೂಟಿಯನ್ನು ಬದಿಗೆ ತಂದು ನಿಲ್ಲಿಸಿದವನು ಈಗ ಕಾರಿನಲ್ಲಿ ಹತ್ತುವಂತೆ ಅವಳಿಗೆ ಹೇಳಿದನು. ಇಲ್ಲ, ಪರವಾಗಿಲ್ಲ, ನಾನು ಸ್ಕೂಟಿಯಲ್ಲೇ ಹೋಗಿಬಿಡುತ್ತೇನೆ ಎಂದು ಒಂದು ರೀತಿಯ ಅಪರಾಧ ಪ್ರಜ್ಞೆಯಿಂದ ಯಾಮಿನಿ ಹೇಳಲು, ಇಲ್ಲಿ ನೋಡಿ, ಈಗಾಗಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀರಾ. ಇಂತಹ ಸಮಯದಲ್ಲಿ ನೀವು ಮತ್ತೆ ಸ್ಕೂಟಿಯಲ್ಲಿ ಹೋಗುವುದು ಒಳ್ಳೆಯದಲ್ಲ.
ನಾನು ನಮ್ಮ ಡ್ರೈವರ್ನನ್ನು ಬರಹೇಳಿ ಸ್ಕೂಟಿಯನ್ನು ನಿಮ್ಮ ಮನೆಗೆ ತಲುಪಿಸಲು ಹೇಳುತ್ತೇನೆ. ಈಗ ನಿಮ್ಮನ್ನು ನಾನು ನಿಮ್ಮ ಮನೆಯಲ್ಲಿ ಡ್ರಾಪ್ ಮಾಡುತ್ತೇನೆ ಎಂದನು. ಅದೆಲ್ಲ ಬೇಡ ವಿಕ್ಕಿ ಎಂದಳು ಹಿಂಜರಿಕೆಯಿಂದ. ಸರಿ, ಕಾರು ಹತ್ತಿ ಬದಿಗೆ ಹೋಗಿ ಮಾತನಾಡೋಣ ಎಂದಾಗ ನಾನು ಸ್ಕೂಟಿ ಹತ್ತಿರ ನಿಲ್ಲುತ್ತೇನೆ, ನೀವು ಬನ್ನಿ ಎಂದು ಮೆಲ್ಲನೆ ತೂರಾಡುತ್ತಾ ರಸ್ತೆಯ ಬದಿಯಲ್ಲಿ ಅವನು ನಿಲ್ಲಿಸಿದ್ದ ಸ್ಕೂಟಿಯ ಬಳಿಗೆ ಹೋಗಿ ನಿಂತಳು ಯಾಮಿನಿ. ವಿಕ್ರಮ್ ಕಾರನ್ನು ತೆಗೆದುಕೊಂಡು ಬದಿಯಲ್ಲಿ ನಿಲ್ಲಿಸಿ ಮತ್ತೆ ಕೆಳಗಿಳಿದು ಅವಳ ಬಳಿಗೆ ಬಂದನು. ಇಲ್ಲಿ ನೋಡಿ ನೋಡಿ, ಹಳೆಯದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಈಗ ಹಿಂಜರಿಯಬೇಡಿ. ನಿಮಗೆ ಎಲ್ಲಾದರೂ ಪೆಟ್ಟಾಗಿರಬಹುದು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆಮೇಲೆ ನಿಮ್ಮನ್ನು ಮನೆಯಲ್ಲಿ ಬಿಡುತ್ತೇನೆ ಎಂದು ವಿಕ್ರಮ್ ಮತ್ತೆ ಹೇಳಲು, ಇಲ್ಲ ಅದೆಲ್ಲ ಬೇಡ, ನಾನು ಹೊರಡುತ್ತೇನೆ, ಥ್ಯಾಂಕ್ಸ್ ಎಂದವಳು ಮತ್ತೆ ತಿರುಗಿ, ಕ್ಷಮಿಸಿಬಿಡಿ, ಸತ್ಯವಾಗಿಯೂ ನಾನು ಬೇಕು ಅಂತ ನಿಮ್ಮ ಅಣ್ಣನಿಗೆ ಅವಮಾನ ಮಾಡಲಿಲ್ಲ ಎಂದು ಹೊಡೆದ ಧ್ವನಿಯಲ್ಲಿ ಯಾಮಿನಿ ಹೇಳಲು, ಅದು ಮುಗಿದು ಹೋದ ವಿಷಯ. ಅದರ ಬಗ್ಗೆ ಇನ್ನು ನೀವು ಯೋಚಿಸಬೇಡಿ. ನನ್ನ ಅಣ್ಣ ಚೆನ್ನಾಗಿಯೇ ಇದ್ದಾರೆ. ಸೊ ಅದರಿಂದ ಯಾವುದೇ ತೊಂದರೆ ಇಲ್ಲ. ಹಾಗೆ ನೋಡಿದರೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂದು ತಾನು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆಯಾಗಿದ್ದಾರೆ. ಅಂದು ನೀವು ಮದುವೆ ನಿಲ್ಲಿಸಿದ್ದು ಒಳ್ಳೆಯದಕ್ಕೆ ಎಂದು ನಾನು ಭಾವಿಸುತ್ತೇನೆ. ಇಷ್ಟು ದಿನ ಕೋಪವಿತ್ತು, ಆದರೆ ಈಗ ಇಲ್ಲ. ಸರಿ ಬನ್ನಿ ಎಂದು ಮತ್ತೆ ಕರೆಯಲು, ಪರವಾಗಿಲ್ಲ ಎಂದು ಸ್ಕೂಟಿ ಹತ್ತಿದವಳು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಮತ್ತೆ ಸ್ಕೂಟಿ ವಾಲುತ್ತಿರುವಂತೆ ವಿಕ್ರಮ್ಗೆ ಅನ್ನಿಸಿತು. ತಟ್ಟನೆ ಅವಳ ಬಳಿ ಓಡಿದನು. ಅಷ್ಟರಲ್ಲಿ ಅವಳೇ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿ ಕೆಳಗಿಳಿದವಳು ಹಾಗೆಯೇ ತಲೆ ಹಿಡಿದುಕೊಂಡು ಕೆಳಗೆ ಕುಳಿತು ಬಿಟ್ಟಳು. ಅವಳನ್ನು ಹಾಗೆಯೇ ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ. ಈಗ ಫೋನ್ ಮಾಡಿ ಕಾರ್ತಿಕ್ನನ್ನು ಬರಹೇಳಿದನು. ಅವನು ಬಂದು ನಿಮ್ಮ ಸ್ಕೂಟಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ನೀವು ಕಾರ್ನಲ್ಲಿ ಬನ್ನಿ, ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹಠ ಹಿಡಿದು ವಿಕ್ರಮ್ ಕಾರಿನಲ್ಲಿ ಕೂರಿಸಿದನು. ಸ್ವಲ್ಪ ದೂರ ಕಾರು ಹೋಗುತ್ತಿರುವಾಗ ಅವಳ ಕಣ್ಣುಗಳು ಸೀಟಿನಲ್ಲಿ ಮುಚ್ಚಿಕೊಳ್ಳುತ್ತಿರಲು, ಯಾವ ಆಸ್ಪತ್ರೆ ಎಂದು ಕೇಳಲು ಅವಳು ತಾನು ಚೆಕಪ್ ಮಾಡಿಸುತ್ತಿದ್ದ ಆಸ್ಪತ್ರೆಯ ಹೆಸರನ್ನು ಹೇಳಿದಳು. ಸ್ವಲ್ಪ ಸಮಯದಲ್ಲೇ ಆಸ್ಪತ್ರೆಯನ್ನು ತಲುಪಿದನು ವಿಕ್ರಮ್. 3 ಅಂತಸ್ತಿನ ಆ ಆಸ್ಪತ್ರೆಯ ಆವರಣದೊಳಗೆ ಕಾರನ್ನು ನಿಲ್ಲಿಸಿದವನು ಅವಳನ್ನು ಆಸರೆಯಾಗಿ ಹಿಡಿದು ಕೆಳಗಿಳಿಸಿದನು. ರೀ, ನಿಮ್ಮ ಹಸ್ಬೆಂಡ್ ನಂಬರ್ ಹೇಳಿ, ನಾನು ಕಾಲ್ ಮಾಡಿ ಬರಲು ಹೇಳುತ್ತೇನೆ ಎಂದು ಕೇಳುತ್ತಲೇ ವಿಕ್ರಮ್ ಅವಳನ್ನು ಕರೆದುಕೊಂಡು ಹೋಗಲು, ಇಲ್ಲ ಪರವಾಗಿಲ್ಲ, ಬೇಡ, ನೀವು ಬಿಟ್ಟು ಹೊರಡಿ, ನಾನು ನಮ್ಮ ತಂದೆಯನ್ನು ಬರಹೇಳುತ್ತೇನೆ ಎಂದಳು. ಸರಿ ಬನ್ನಿ ಎಂದು ಒಳಗೆ ಕರೆದುಕೊಂಡು ಹೋದನು. ಸ್ವಲ್ಪ ಸಮಯದಲ್ಲೇ ಅವಳಿಗೆ ಚೆಕಪ್ ಮುಗಿಯಿತು. ಸಾರ್, ಅವರಿಗೆ ಪ್ರೆಷರ್ ತುಂಬ ಲೋ ಆಗಿದೆ. ಅದು ಮಾತ್ರವಲ್ಲದೆ ಪ್ರೆಗ್ನೆನ್ಸಿ ಟೈಮ್ ಅಲ್ವಾ, ಅದಕ್ಕೆ ಅವರಿಗೆ ತುಂಬ ತಲೆಸುತ್ತು ಬಂದಿದೆ. ಒಂದು ಡ್ರಿಪ್ಸ್ ಹಾಕಿದ್ದೇವೆ, ಒಂದು ಅರ್ಧ ಗಂಟೆ ಆಮೇಲೆ ಕರೆದುಕೊಂಡು ಹೋಗಬಹುದು ಎಂದು ಡಾಕ್ಟರ್ ಹೇಳಲು, ಓಕೆ ಡಾಕ್ಟರ್ ಎಂದವನು ಯಾಮಿನಿಯ ಕೋಣೆಯೊಳಗೆ ಬಂದನು. ಶಾಂತವಾಗಿ ಮಲಗಿದ್ದಳು. ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ಬರುತ್ತಿತ್ತು. ರೀ, ಗರ್ಭಿಣಿಯಾಗಿರುವ ಸಮಯದಲ್ಲಿ ಯಾಕೆ ಹೀಗೆ ಒಬ್ಬರೇ ಸ್ಕೂಟಿಯಲ್ಲಿ ಬರ್ತೀರಾ? ಆಮೇಲೆ ಯಾಕೆ ಇಷ್ಟೊಂದು ಹತ್ತಿದ್ದೀರಾ? ಮನೆಯಲ್ಲಿ ಏನಾದರೂ ಸಮಸ್ಯೆಯಾ? ವಿಷ್ಣು ಇನ್ನೂ ನಿಮ್ಮ ಹತ್ತಿರ ಜಗಳ ಆಡ್ತಿದ್ದಾರಾ? ಇಲ್ಲಾಂದರೆ ಮತ್ತೆ ಕುಡಿತಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರಾ ಎಂದು ವಿಕ್ರಮ್ ಅನುಮಾನದಿಂದ ಕೇಳಲು, ಅದೆಲ್ಲ ಏನೂ ಇಲ್ಲ ಎಂದು ತಡಕಾಡಿದಳು. ಸರಿ, ಅವರನ್ನು ಬರಹೇಳಲಾ ಎಂದು ಮತ್ತೆ ಅವನು ಕೇಳಲು, ಪ್ಲೀಸ್ ವಿಕ್ಕಿ, ಬೇಡ, ಅವರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನಾನು ಈಗ ನನ್ನ ಅಮ್ಮನ ಮನೆಯಲ್ಲಿ ಇದ್ದೇನೆ ಎಂದು ಹೇಳಲು ವಿಕ್ರಮ್ಗೆ ಆಘಾತವಾಯಿತು. ಏನು ಹೇಳ್ತಾ ಇದ್ದೀರಾ? ನಿಮ್ಮ ಅಮ್ಮನ ಮನೆಯಲ್ಲ ಎಂದು ಕೇಳಲು, ನನಗೂ ಅವರಿಗೂ ಸ್ವಲ್ಪ ಸಮಸ್ಯೆ, ಅದಕ್ಕೆ ಕೆಲವು ದಿನ ದೂರ ಇರಬಹುದು ಅಂತ ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ಟೆ. ನಾನು ಪ್ರೆಗ್ನೆಂಟ್ ಆಗಿರುವ ವಿಷಯ ಯಾರಿಗೂ ತಿಳಿಯದು. ಪ್ಲೀಸ್ ನೀವು ಅವರ ಹತ್ತಿರ ಹೇಳಬೇಡಿ ಎಂದಾಗ, ಏನು ಹೆಣ್ಣು ಮಕ್ಕಳು ನೀವು, ಗರ್ಭಿಣಿಯಾಗಿರುವ ವಿಷಯವನ್ನು ಗಂಡನಿಗೆ ಹೇಳುವುದರಲ್ಲೇ ಅಲ್ವಾ ಸಂತೋಷ ಇರುವುದು. ನೀವೇನೋ ನೋಡಿದರೆ ಹೀಗಿದ್ದೀರಾ. ಒಂದು ವಿಷಯ ಹೇಳಲ್ಲ, ನಿಮ್ಮಿಬ್ಬರ ನಡುವೆ ಏನು ಮನಸ್ತಾಪವಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಈ ಮಗುವಿನ ಆಗಮನ ಖಂಡಿತವಾಗಿಯೂ ಅದಕ್ಕೆಲ್ಲ ಒಂದು ಮುಕ್ತಾಯ ಹಾಡುತ್ತದೆ. ನೀವು ಮಾತ್ರ ನಿಮ್ಮ ಹಸ್ಬೆಂಡ್ ಹತ್ತಿರ ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ಹೇಳಿ ನೋಡಿ ಎಷ್ಟು ಸಂತೋಷ ಪಡುತ್ತಾರೆ ಅಂತ. ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ಸರಿಯಾಗುತ್ತವೆ. ನಿಮ್ಮ ಸ್ಕೂಟಿಯಲ್ಲಿ ಫೋನ್ ಇದೆಯಾ? ನಾನು ಹೋಗಿ ತರುತ್ತೇನೆ ಎಂದನು.
ಇಲ್ಲ ಪರವಾಗಿಲ್ಲ ಸರ್ ಎಂದಳು. ನನ್ನನ್ನು ಯಾಕೆ ಮತ್ತೆ ಸಾರ್ ಅಂತ ಕರೀತೀರಾ? ಇಲ್ಲಿ ನೋಡಿ, ಅಂದು ಮದುವೆ ನಿಲ್ಲದೆ ಇದ್ದಿದ್ದರೆ ನನ್ನ ಅತ್ತಿಗೆಯಾಗಿಯೇ ನೀವು ಇರುತ್ತಿದ್ದೀರಿ. ಆದರೆ ವಿಧಿ ನನ್ನ ಅಣ್ಣನಿಗೆ ನನ್ನ ಅತ್ತಿಗೆ ನಕ್ಷತ್ರಾಳನ್ನು, ನಿಮಗೆ ವಿಷ್ಣುವನ್ನು ಬರೆದಿದೆ. ಯಾರಿಂದ ಬದಲಾಯಿಸಲು ಸಾಧ್ಯ? ಹಳೆಯದನ್ನು ನೆನೆದು ಅಪರಾಧ ಪ್ರಜ್ಞೆಯಿಂದ ಕೊರಗುವುದಕ್ಕಿಂತ ಇದರ ಮೇಲಿರುವ ಲೈಫನ್ನು ನೆನೆದು ನಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯುವುದೇ ಒಳ್ಳೆಯದು. ಇವತ್ತು ನೀವು ಕೂಡ ಒಂದು ಮಗುವಿಗೆ ತಾಯಿಯಾಗಲಿದ್ದೀರಾ. ತುಂಬ ಸಂತೋಷವಾಗುತ್ತಿದೆ. ಯಾವುದರ ಬಗ್ಗೆಯೂ ಯೋಚಿಸಬೇಡಿ. ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಚಿ ಮಲಗಿ. ನಾನು ಇಲ್ಲೇ ಇರುತ್ತೇನೆ. ನಿಮ್ಮನ್ನು ಮನೆಯಲ್ಲಿ ಬಿಟ್ಟು ಆಮೇಲೆ ನಾನು ನನ್ನ ಮನೆಗೆ ಹೋಗುತ್ತೇನೆ ಎಂದು ಹೇಳಲು ಥ್ಯಾಂಕ್ಸ್ ಎಂದು ಹೇಳಿ ಮೆಲ್ಲನೆ ಕಣ್ಣು ಮುಚ್ಚಿದಳು